ಅದು ಹೆಂಗೆ ಜಾಗ್ ಮಾಡ್ತಾರಪ್ಪ. ವೈಷ್ಣವಿ ಅಲ್ವಾ? ಗೌತಮ್ ಅಲ್ವಾ? ಹಾಂ ಹೌದು. ನೀವ್ಯಾರು ಗೊತ್ತಾಗ್ಲಿಲ್ಲ? ನಿಮ್ಮ ಇನ್ಸ್ಟಾಗ್ರಾಮ್ ಫ್ರೆಂಡ್ ವೈಷ್ಣವಿ. ಓ ಅದೇ ಎಲ್ಲೋ ನೋಡ್ದಾಗಿದೆ, ಹೆಸರು ನೆನಪಾಗ್ಲಿಲ್ಲ ಅಷ್ಟೇ. ಎಸ್. ಓ ಓಕೆ. ಬೈ ದ ವೇ, ಡೈಲಿ ಬರ್ತೀರಾ ವಾಕಿಂಗ್ಗೆ? ನಿಮ್ಮನ್ನು ನೋಡೇ ಇಲ್ಲ ನಾನು. ಇಲ್ಲ, ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ತಿರೋದು. ನೀವು ಸಿಂಗಲ್ ಅಲ್ವಾ? ಯಾಕೆ ಸಡನ್ ಆಗಿ ಈ ಕ್ವಶನು? ಯೂಶ್ವಲಿ ಹುಡುಗರಿಗೆ ಈ ಥರ ಕ್ವಶನ್ ಕೇಳಿದ್ರೆ, ಇಲ್ಲ ಅಪ್ಪ ನಾನು ಸಿಕ್ಕಾಪಟ್ಟೆ ಫಿಟ್ನೆಸ್ ಫ್ರೀಕು, ಪಾರ್ಕ್ ಇಡೀ 10 ರೌಂಡು ಸುತ್ತೀನಿ ಅಂತಾರೆ. ನೀವು ಸತ್ಯ ಹೇಳೋದಲ್ಲೇ ಗೊತ್ತಾಗತ್ತೆ ಸಿಂಗಲ್ ಅಂತ. ಸುಳ್ಳು ಹೇಳೋದ್ರಲ್ಲಿ ಏನು ಸಿಗುತ್ತೆ ಹೇಳಿ? ನಿಜ ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತಲ್ವಾ? ಅಷ್ಟಕ್ಕೂ ಸುಳ್ಳು ಹೇಳೋದ್ರಿಂದ ಇವನು ಸುಳ್ಳ, ಮೋಸ್ಕಾರ, ಹಾಗೆ ಹೀಗೆ ಅಂತ ಇಲ್ಲದೆ ಇರೋದನ್ನೆಲ್ಲ ಅನ್ನಿಸ್ಕೋಬೇಕು ನಿಮ್ಮ ಹತ್ರ. ಸೊ ಅದ್ರ ಮೊದಲು ನಿಜ ಹೇಳಿದ್ರೆ ನಿಮ್ಮ ಹತ್ರ ಬೈಸ್ಕೊಳ್ಳೋದು ತಪ್ಪುತ್ತೆ, ಸುಳ್ಳ, ಮೋಸ್ಕಾರ ಅಂತ ಅನ್ನಿಸ್ಕೊಳ್ಳೋದು ತಪ್ಪುತ್ತೆ. ಆ್ಯಂಡ್ ನಮಗೆ ಬೇರೆ ಸುಳ್ಳು ಹೇಳೋ ಕ್ರಿಯೇಟಿವಿಟಿನೂ ಇಲ್ಲ ನೋಡಿ. ಮೇಕ್ ಸೆನ್ಸ್. ಹಾಂ, ಡೈಲಿ ಬರ್ತೀರಾ ಜಾಗಿಂಗ್ಗೆ? ಹಾಂ, ಡೈಲಿ. ಓಕೆ. ಸಿಂಗಲ್ಲಾ? ತೋರಿಸ್ಬಿಡ್ತೀರಲ್ಲ ನಿಮ್ಮ ಬುದ್ಧಿನ. ಚೂರ್ ಸಲಿಗೆ ಕೊಟ್ರೆ ಸಾಕು, ಸಿಂಗಲ್ಲ ಕಮಿಟೆಡಾ ಅನ್ಕೊಂಡು. ಅಲ್ಲ, ಒಬ್ಬರೇ ಜಾಗ್ ಮಾಡ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ಹೌದು, ಒಬ್ಳೇ ಜಾಗ್ ಮಾಡ್ತೀನಿ. ಸ್ಟ್ಯಾಕ್ಸ್ ನಾಟ್ ಅಲೌಡ್ ಅಂತ ಅದ್ರ ಬೋರ್ಡ್ ಹಾಕಿದಾರ ಇಲ್ವಲ್ಲ? ಓ ಹೌದಾ, ಸರಿ. ಬೈ ದ ವೇ, ಐ ಆಮ್ ಸಿಂಗಲ್. ನಾನು ಆ ಥರ ಕೇಳಲಿಲ್ಲ. ನಾನು ಈ ಕ್ವಶನಿಗೆಲ್ಲ ಆನ್ಸರ್ ಕೊಟ್ಟಿದ್ದು. ಮತ್ತೆ ಅವತ್ತು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕಳಿಸಿದ್ರಲ್ಲ, ಅಯ್ಯೋ ಸಿಂಗಲ್ಲ ಅಂತ, ಅದಕ್ಕೆ. ಅದು ಅನ್ಸೆಂಡ್ ಮಾಡಿದ್ನಲ್ಲ, ಹೆಂಗೆ ಗೊತ್ತಾಯ್ತು? ಆನ್ಲೈನಲ್ಲೇ ಇದ್ದೆ, ನೋಟಿಫಿಕೇಶನ್ ನೋಡಿದ್ದೆ. ರಿಪ್ಲೈ ಮಾಡೋಣ ಅನ್ನೋಷ್ಟೊತ್ತಿಗೆ ನೀವು ಅನ್ಸೆಂಡ್ ಮಾಡಿದ್ರಿ, ಸುಮ್ಮನಾದೆ. ಸಾರಿ, ಅದು ಇಂಟ್ರೋವರ್ಟ್ ಮಲ್ಟಿಪಲ್ ಪರ್ಸನಾಲಿಟಿ ಅಲ್ವಾ, ಆಗಾಗ ಚೇಂಜ್ ಆಗ್ತಾ ಇರುತ್ತೆ. ಪರವಾಗಿಲ್ಲ. ಆದರೂ ನೀವು ಇಷ್ಟೊಂದು ಇಂಟ್ರೋವರ್ಟ್ ಆಗಿ ನಾಚ್ಕೊಂಡ್ರೆ ಹೆಂಗೆ? ಕಮ್ಯುನಿಕೇಷನ್ ಸ್ಕಿಲ್ಸ್ನ ಬಿಲ್ಡ್ ಮಾಡ್ಕೋಬೇಕಪ್ಪ. ನಿಮ್ಮ ಸಿಂಗಲ್ ಜೀವನಕ್ಕೆ ಮುಕ್ತಿ ಯಾವಾಗ ಸಿಗತ್ತೆ? ಹೇ, ಜನರಲ್ ಆಗಿ ಹೇಳಿದೆ ಅಷ್ಟೇ, ನಾನೇನು ಹೋಪ್ಸ್ ಕೊಡ್ತಿಲ್ಲ ಆಯ್ತಾ? ಆದರೂ ಆಚೆ ಹೋಗಿ ಮಾತಾಡಿ ಹುಡುಗಿನ ಇಂಪ್ರೆಸ್ ಮಾಡಿ ಬೀಳ್ಸ್ಕೋಬೇಕಪ್ಪ. ನಿಮ್ಮನೆ ಕಬಾರ್ಡಲ್ಲ ಸಿಗ್ತಾರೆ ನಿಮಗೆ ಗರ್ಲ್ ಫ್ರೆಂಡ್ಸು. ಹೌದಲ್ಲ, ಇದು ನಂಗೆ ಹೊಳ್ದೇ ಇರಲಿಲ್ಲ ನೋಡಿ. ಓಕೆ, ನಿಮ್ಮ ಇಂಟ್ರೆಸ್ಟ್ ತಿಳ್ಕೊಳ್ಳೋಕ್ಕೆ ರ್ಯಾಂಡಮಾಗಿ ಕ್ವಶನ್ಸ್ ಕೇಳ್ತೀನಿ. ವಿತಿನ್ ಅ ಸೆಕೆಂಡ್ ನೀವು ಆನ್ಸರ್ ಮಾಡಬೇಕು. ಹಾಂ, ಓಕೆ. ಓಲ್ಡ್ ಸಾಂಗ್ಸ್ ಆರ್ ನ್ಯೂ ಸಾಂಗ್ಸ್? ಬೋತ್. ಹೇ, ಜಸ್ಟ್ ಒನ್. ಓಲ್ಡ್ ಸಾಂಗ್ಸ್. ಟ್ರಾವೆಲ್ ಆರ್ ಹೋಮ್? ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ, ಬಟ್ ದುಡ್ಡಿಲ್ಲ, ಸೊ ಮನೆ. ಓಕೆ, ಟೀ ಆರ್ ಕಾಫಿ? ಬೆಳಗ್ಗೆ ಮತ್ತೆ ಸಂಜೆ ಕಾಫಿ, ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಟೀ. ಒನ್. ತುಂಬ ಕಷ್ಟವಾದ ಕ್ವಶನ್ನು, ಆದರೂ ಒಂದು ಆನ್ಸರ್ ಇದೆ, ಹೇಳ್ತೀನಿ ಕೇಳಿ. ಚಾಪಿ. ಡೇ ಆರ್ ನೈಟ್? ನೈಟ್. ಕ್ಯಾಟ್ ಆರ್ ಡಾಗ್? ಡಾಗ್. RCB ಆರ್ CSK? ಆಲ್ವೇಸ್ RCB. ಇದೊಂದು ಸಾಕ್ಬಿಡಿ, ನಿಮ್ಮ ಬಗ್ಗೆ ಜಾಸ್ತಿನೇ ಇನ್ಫಾರ್ಮೇಶನ್ ಕೊಡುತ್ತೆ. ಕಂಡಿಲ್ಲ ಕನಸಲ್ಲೇ ನನ್ನನ್ನೇ,
ಹೀಗೆಲ್ಲ ನೆನಪೆಲ್ಲ ನಿನ್ನಲ್ಲೇ ಹಿಂದೆಂದೂ ನಿಂತಿಲ್ಲ ನಿಂತಲ್ಲೇ ಹಾಗೇನು ಮಾಡಿದೆ ನೀ ನನ್ನಲ್ಲೇ ಇನ್ನು ನೀನೇ ನನ್ನ ನಾಳೆ ಜಗವೆಲ್ಲ ಇಂದು ನಮ್ಮದೇನೆ ನಿನ್ನ ನೋಟ ನನ್ನಾಣೆ ನಾ ಎಲ್ಲ ಮರೆತೇನೆ. ನಾಳೆ ಇಷ್ಟೊತ್ತಿಗೆ ಬರ್ತೀರಲ್ಲ? ಹಾ ಹೌದು. ಓಕೆ, ನಾಳೆ ಸಿಗೋಣ ಹಾಗಿದ್ರೆ. ಹೊರಡೋಕ್ಕಿಂತ ಮುಂಚೆ ಒಂದು ಮೆಸೇಜ್ ಹಾಕ್ಬಿಡಿ, ನಾನು ಅದೇ ಟೈಮಿಗೆ ಹೊರಡ್ತೀನಿ. ಹಾ ಓಕೆ. ನೀವು ಪಾರಿವಾಳ ಸಾಕಿದ್ದೀರಾ? ಪಾರಿವಾಳನ ಯಾಕೆ? ಮತ್ತು ಮೆಸೇಜ್ ಹೇಗೆ ಕಳಿಸ್ತೀರಾ? ಅಲ್ಲ, ಒಂದು ನಂಬರ್ ಕೇಳೋಕ್ಕೂ ಇಷ್ಟು ನಾಚ್ಕೊಂಡ್ರೆ ಅಷ್ಟೇ ನಿಮ್ಮ ಕತೆ. ನಂಬರ್ ಕೇಳೋಣ ಅನ್ಕೊಂಡೆ, ಬಟ್ ಏನಾದರೂ ಅನ್ಕೊಂಡ್ರೆ ಅಂತ. ಹಿಂಗೆ ಅನ್ಕೊಂಡೆ ಸಿಂಗಲ್ ಆಗಿರೋದು. ನೀನೆ ನನ್ನ ನಾಳೆ ಜಗವೆಲ್ಲ ಇಂದು ನಮ್ಮದೇನೆ ನಿನ್ನ ನೋಟ ನನ್ನಾಣೆ ನಾ ಎಲ್ಲ ಮರೆತೇನೆ. ನೀ ಬೀಸೋ ಶುದ್ಧ ಗಾಳಿ